ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸಲ್ಲಿ ಈಗ ಬ್ಯಾಲೆನ್ಸ್ ಶೀಟ್ ಇರೋ ಪ್ರಾಬ್ಲಮ್ನ ಮಾಡಿಸ್ತಾ ಇರೋದು. ಈಗ ಕ್ವಶನ್ ಬ್ಯಾಂಕಲ್ಲಿ 9th ಕ್ವಶನ್ ರಚನಾ ಲಿಮಿಟೆಡ್ ಕಂಪನಿದು ಮಾಡ್ತಾ ಇರೋದು. ಇಲ್ಲಿ 1000 ಪ್ರಿಫರೆನ್ಸ್ ಶೇರ್ಸ್ ಇದೆ. 1000 8% ಏನಕ್ಕೂ ಯೂಸ್ ಮಾಡಬೇಡಿ. 1000 ಪ್ರಿಫರೆನ್ಸ್ ಶೇರ್ಸ್ ಇದೆ, 100 rupees ಈಚಿಗೆ. ಸೊ 1 lakh ಪ್ರಿಫರೆನ್ಸ್ ಶೇರ್ಸ್ ಪೇ ಮಾಡಬೇಕು. ನೆಕ್ಸ್ಟ್ ಕ್ಯಾಪಿಟಲ್, ಈಕ್ವಿಟಿ ಕ್ಯಾಪಿಟಲ್ 2 lakh ಇದೆ. ಇದಕ್ಕೂ ವ್ಯತ್ಯಾಸ ತುಂಬ ಇದೆ. ಇದು ಪ್ರಿಫರೆನ್ಸ್ ಶೇರ್ಸ್, ಇದನ್ನು ನಾವು ರೀಪೇ ಮಾಡ್ತಾ ಇರೋದು 1 lakh. ಈ 2 lakh ನಮ್ಮದು ಕ್ಯಾಪಿಟಲ್ ಇದು. ನೆಕ್ಸ್ಟ್ ಇದನ್ನೆಲ್ಲ ಯೂಟಿಲೈಸ್ ಮಾಡಿ ನಾವು ರೀಪೇ ಮಾಡ್ತೀವಿ. ಸೆಕ್ಯೂರಿಟಿ ಪ್ರೀಮಿಯಮ್ 20,000, ಜನರಲ್ ರಿಸರ್ವ್ 50,000 ಇದೆ. ನಮಗೆ ಎಷ್ಟು ಸ್ವಲ್ಪ ಬೇಕಾಗುತ್ತೆ ಅಲ್ಲಿ ರೀಪೇ ಮಾಡೋಕ್ಕೆ ಅಷ್ಟನ್ನ ಯೂಸ್ ಮಾಡ್ತೀವಿ. ಕರೆಂಟ್ ಲಯಬಿಲಿಟೀಸ್, ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್. ಕರೆಂಟ್ ಲಯಬಿಲಿಟೀಸ್ ಯಾವುದಕ್ಕೂ ವೇರಿ ಆಗೋದೇ ಇಲ್ಲ, ಆಯಿತಾ. ಈಕ್ವಿಟಿ ಕ್ಯಾಪಿಟಲ್ 2 lakh ಹಂಗೆ ಇರುತ್ತೆ, ಏನೂ ಚೇಂಜ್ ಆಗೋಲ್ಲ. ಅದರಲ್ಲಿ ಕರೆಂಟ್ ಲಯಬಿಲಿಟೀಸ್, ಕ್ರೆಡಿಟರ್, ಬಿಲ್ಸ್ ಪೇಬಲ್ ಸೇಮ್ ಡಿಟ್ಟು ಹಂಗೆ ಇರುತ್ತೆ, ಏನೂ ಚೇಂಜ್ ಆಗೋಲ್ಲ. ಆ್ಯಂಡ್ ಏನಾದ್ರು ಅಡ್ಜಸ್ಟ್ಮೆಂಟ್ಸ್ ಬಂದರೆ ಮಾತ್ರ ಚೇಂಜ್ ಆಗೋದು. ಪ್ಲಾಂಟ್ ಆ್ಯಂಡ್ ಮಿಷಿನರಿ ಇದೆ, ಅಸೆಟ್ಸ್ ಏನೇನಿದೆ ನೋಡ್ಕೊಳ್ಳಿ ನೀವು. ಬ್ಯಾಂಕ್ 18,000 ಇದೆ. ಈಗ ನಾವು ಅಡ್ಜಸ್ಟ್ಮೆಂಟ್ಸ್ ನೋಡೋಣ. ಈಗ ಅಡ್ಜಸ್ಟ್ಮೆಂಟಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ದ ಕಂಪನಿ ಡಿಸೈಡೆಡ್ ಟು ರಿಡೀಮ್ ಪ್ರಿಫರೆನ್ಸ್ ಶೇರ್ಸ್ 10% ಪ್ರೀಮಿಯಮ್, ಅಂದರೆ 1 lakh ಪೇ ಮಾಡಬೇಕಾಗಿರೋದು ನಾವು, ಅದ್ರ ಮೇಲೆ 10% ಪ್ರೀಮಿಯಮ್ ಕೊಡಿ ಅಂತ ಹೇಳಿದ್ದಾರೆ. ಸೊ 1 lakh ಮೇಲೆ 10% ಅಂದರೆ 10,000 ಪ್ರೀಮಿಯಮ್ ಒಟ್ಟು ಕೊಡಬೇಕಾಗಿರೋದು ನಾವು ಅವ್ರಿಗೆ. 1 lakh 10,000 ಕೊಡಬೇಕಾಗಿರೋದು, ಆಯಿತಾ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್, ಫ್ರೆಶ್ ಈಕ್ವಿಟಿ ಆಫ್ ಇಶ್ಯೂಸ್. ಫ್ರೆಶ್ ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡಿದ್ದಾರೆ. ಎಷ್ಟು ಇಶ್ಯೂ ಮಾಡಿದ್ದಾರೆ? 2000 ಶೇರ್ಸ್ನ ಇಶ್ಯೂ ಮಾಡಿದ್ದಾರೆ. 10 rupees ಈಚಂಗೆ 40% ಪ್ರೀಮಿಯಮ್ ಇದೆ. ಅಂದರೆ 2000 ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡಿರೋದು, 10 rupees ಈಚ್, 20,000 ಕ್ಯಾಪಿಟಲ್ ಬರುತ್ತೆ ಈಕ್ವಿಟಿ ಕ್ಯಾಪಿಟಲ್ಗೆ. ಪ್ರೀಮಿಯಮ್ ಎಷ್ಟು? ಇದ್ರ ಮೇಲೆ 40% ಕೊಡಿ ಅಂತ ಹೇಳಿದ್ದಾರೆ. 8,000 ಬರುತ್ತೆ. ಸೊ ನಮಗೆ ಟೋಟಲ್ ಬರೋದು ಅಮೌಂಟು 28,000. ಅದು ಹೆಂಗೆ ಡಿವೈಡ್ ಆಗಿದೆ ಅಂದರೆ 20,000 ಕ್ಯಾಪಿಟಲ್, 8,000 ಪ್ರೀಮಿಯಮಲ್ಲಿ ಬರ್ತಾಯಿದೆ, ಆಯಿತಾ. 20 ಮತ್ತು 8,000 ಅದನ್ನು ಎಂಟ್ರಿ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಆಲ್ ದ ಇನ್ವೆಸ್ಟ್ಮೆಂಟ್ಸ್ ವೆರ್ ಸೋಲ್ಡ್ ಫಾರ್ 55,000. ಈಗ ಸರಿಯಾಗಿ ಕೇಳಿಸ್ಕೊಳ್ಳಿ. ನಮ್ಮದು ಇನ್ವೆಸ್ಟ್ಮೆಂಟ್ ಇದ್ದಿದ್ದು 60,000ಗೆ. ಅಂದರೆ ನಿಮ್ಮದು ಏನೋ ಇನ್ವೆಸ್ಟ್ಮೆಂಟ್ಸ್ ಎಲ್ಲೋ ಹಾಕಿದ್ದೀರಾ, 60,000 ಇದೆ, ಅದನ್ನು ಮಾರಿಬಿಡ್ತಿದ್ದೀರಾ. ಎಷ್ಟಕ್ಕೆ ಮಾರ್ತಿದ್ದೀರಾ? 55,000ಕ್ಕೆ ಮಾಡ್ತಿದ್ದೀರಾ. ಅಂದರೆ ಏನಾಯಿತು ಅಲ್ಲಿ? 60,000 ಇದ್ದಿದ್ದನ್ನ 55,000ಕ್ಕೆ ಮಾರಿದ್ರೆ ಇನ್ನು 5,000 ಏನು ಲಾಸ್. ಈ ಲಾಸ್ನ ತೋರಿಸ್ಕೋಬೇಕು ನಾವು, P&L ಅಕೌಂಟಲ್ಲಿ ತೋರಿಸ್ತೀವಿ. ನೆಕ್ಸ್ಟ್ ಇಟ್ ಅರೇಂಜ್ ಎ ಬ್ಯಾಂಕ್ ಓವರ್ ಡ್ರಾಫ್ಟ್ ಟು ದ ಎಕ್ಸ್ಟೆಂಟ್ ನೆಸೆಸರಿ. ಅಂದರೆ ನಿಮ್ಮ ಬ್ಯಾಂಕಲ್ಲಿ ಸಫಿಷಿಯೆಂಟ್ ಬ್ಯಾಲೆನ್ಸ್ ಇಲ್ಲ ಆದರೆ ಕೊಡೋಕ್ಕೆ ನಿಮಗೆ ಪ್ರಿಫರೆನ್ಸ್ ಶೇರ್, ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ಗೆ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಬ್ಯಾಂಕಿಂದ ಓವರ್ ಡ್ರಾ ಮಾಡ್ಕೊಳ್ಳಿ ಅಂತ ಹೇಳೋರೆ. ಈಗ ಪ್ರಾಬ್ಲಮ್ ನೋಡೋಣ. ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ರಚನಾ ಲಿಮಿಟೆಡ್ ಕಂಪನಿ. ಈಗ ಫಸ್ಟು ಫ್ರೆಶ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ನ ಎಂಟ್ರಿ ತೋರಿಸ್ತಾ ಇದ್ದೀವಿ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಪ್ರೀಮಿಯಮಲ್ಲಿ ಇಶ್ಯೂ ಮಾಡಿದ್ದಾರೆ ಅಲ್ವಾ, ಟು ಸೆಕ್ಯೂರಿಟಿ ಪ್ರೀಮಿಯಮ್ ಅಕೌಂಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಫಸ್ಟ್ ಇದನ್ನು ಬರೀರಿ. ಎಷ್ಟು? 2000 ಇಂಟು 10 ಆಗಿ ಇಶ್ಯೂ ಮಾಡ್ತಾ ಇರೋದು 20,000 rupees ಬಂತು. ಇದ್ರ ಮೇಲೆ 40% ಕೊಟ್ಟಾಗ 8,000 ಬರುತ್ತೆ. ಇವೆರಡನ್ನ ಆ್ಯಡ್ ಮಾಡಿ 28,000 ಬ್ಯಾಂಕಿಗೆ ಬಂತು ನಮಗೆ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಸೇಲ್ ಮಾಡಿರೋ ಎಂಟ್ರಿ ನೋಡಿ. ಈಗ ಫಸ್ಟ್ ಈಗ ಬ್ಯಾಂಕ್ ಅಕೌಂಟಿಗೆ ಬ್ಯಾಂಕ್ ಅಕೌಂಟ್ ಹಾಕಿ ಎಷ್ಟಕ್ಕೆ ಸೇಲ್ ಮಾಡಿದ್ದೀರಾ ಅಷ್ಟಕ್ಕೆ ಬರೀರಿ 55,000. ನಾವು ಕಮ್ಮಿಗೆ ತಾನೇ ಸೇಲ್ ಮಾಡಿರೋದು, ಎಷ್ಟು ಕಮ್ಮಿಗೆ ಸೇಲ್ ಮಾಡಿದ್ದೀವೋ ಪ್ರಾಫಿಟ್ ಆ್ಯಂಡ್ ಲಾಸ್ ಡೆಬಿಟ್ಗೆ ಹಾಕಿ 5,000. ಟು ಇನ್ವೆಸ್ಟ್ಮೆಂಟ್ ಅಕೌಂಟ್ ಟೋಟಲ್ ಎಷ್ಟಿತ್ತು ಇನ್ವೆಸ್ಟ್ಮೆಂಟ್ ಅಂದರೆ ನಮ್ಮದು 60,000. ನಮ್ಮದು ಇದ್ದಿದ್ದು ಇನ್ವೆಸ್ಟ್ಮೆಂಟು 60,000, ನಾವು ಮಾರಿದ್ದು 55,000ಕ್ಕೆ. ಇನ್ನು ಮಿಕ್ಕಿದ ಎಷ್ಟು ಲಾಸು? 5,000. ಇದನ್ನು P&L ಅಕೌಂಟ್ಗೆ ಹಾಕ್ತಿದ್ದೀವಿ ಅಷ್ಟೇ. ಇದು ಇನ್ವೆಸ್ಟ್ಮೆಂಟ್, ಬ್ಯಾಂಕಿಗೆ ಇದು ಬರ್ತಾ ಇರೋದು ನಮಗೆ ಮಾರಿರೋದು. ನೆಕ್ಸ್ಟ್ ಇದು ಇನ್ವೆಸ್ಟ್ಮೆಂಟ್, ಅದೇ ಎಂಟ್ರಿನ ನಾವಲ್ಲಿ ತೋರಿಸಿರೋದು. ನೆಕ್ಸ್ಟು ಲಯಬಿಲಿಟಿ, ಎಷ್ಟು ಕೊಡಬೇಕು ನಾವು ಅಮೌಂಟ್ ಪೇಯಬಲ್ ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ಗೆ ನನ್ನ ಎಂಟ್ರಿ ತೋರಿಸ್ತಾ ಇರೋದು. ಪ್ರೀಮಿಯಮಲ್ಲಿ ಕೊಡ್ತಾ ಇರೋದು ಅಲ್ವಾ. ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್, ಕ್ಯಾಪಿಟಲ್ಗೆ ಎಷ್ಟು ಕೊಡಬೇಕು? ಅವರೇ ಡೈರೆಕ್ಟಾಗಿ ಕೊಟ್ಬಿಡೋರೆ 1 lakh ಕೊಡಿ ಅಂತ ಹಳೆ ಬ್ಯಾಲೆನ್ಸ್ ಶೀಟಲ್ಲಿ ಇದೆ ನೋಡಿ. ನೆಕ್ಸ್ಟ್ ಪ್ರೀಮಿಯಮಿಗೆ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನಾವು. 10% ಕೊಡಿ ಅಂದರೆ 1 ಲಕ್ಷದ ಮೇಲೆ 10% ಅಂದರೆ 10,000 ಕೊಡಬೇಕು. ಸೊ ಟೋಟಲ್ ನಾವು ಕೊಡಬೇಕಾಗಿರೋದು ಅವರಿಗೆ 1,10,000, ಆಯಿತಾ. ಈಗ ನೋಡಿ 1,10,000 ಕೊಡಬೇಕು. ನಾವೀಗ ಕ್ಯಾಪಿಟಲ್ ಫ್ರೆಶ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ ಮಾಡಿದಾಗ ನಮಗೆ ಕ್ಯಾಪಿಟಲ್ ಎಷ್ಟು ಬಂತು? 20,000 ಕ್ಯಾಪಿಟಲ್ ಬಂದಿದೆ, ಆಯಿತಾ. ಅಂದರೆ ನಾವೀಗ 1 lakh ಪೇ ಮಾಡಬೇಕಾಗಿರೋದು ಕ್ಯಾಪಿಟಲ್ಲು, ಆಯಿತಾ. ಅದರಲ್ಲಿ 20,000 ಕ್ಯಾಪಿಟಲ್ನ ನಾವು ಈಕ್ವಿಟಿ ಶೇರ್ಸಿಂದ ರೈಸ್ ಮಾಡಿದ್ದೀವಿ. ಸೊ 20,000 ಈ ಎಂಟ್ರಿ ಎಲ್ಲೂ ತೋರಿಸಲ್ಲ, ನಾವು ಹೇಳಿದ್ದೀವಿ 1 lakh 20,000 ಮೈನಸ್ ಮಾಡಿರೋದನ್ನ. ಸೊ ನಾವು ಕೊಡಬೇಕಾಗಿರೋದ್ರಿಂದ 80,000 ಅಂತ ಮೆನ್ಷನ್ ಮಾಡ್ಕೋಬೇಕಷ್ಟೆ, ಆಯಿತಾ. 1 lakhಲ್ಲಿ 1,10,000 ಕೊಡಬೇಕು. 1 lakh ಕ್ಯಾಪಿಟಲ್ ಇದೆ, 10,000 ಪ್ರೀಮಿಯಮ್ ಇದೆ. ಈಗ ನೋಡಿ ಪ್ರೀಮಿಯಮ್ನ ಎಲ್ಲಿಂದ ತಗೋತೀವಿ ಅಂತ.
ಪ್ರೀಮಿಯಮನ್ನು ನಾವು ಎಲ್ಲಿಂದ ತಗೊಂಡಿದ್ದೀವಿ ಅಂದರೆ, ಈಗ ಹೊಸದಾಗಿ ಇಶ್ಯೂ ಮಾಡಿದಾಗ ನಮಗೆ ಪ್ರೀಮಿಯಂ ಬಂದಿರೋದು 8,000. ಹಳೆ ಬ್ಯಾಲೆನ್ಸ್ ಶೀಟಲ್ಲಿ ನೋಡಿ ನೀವು ಒಂದ್ಸತಿ, ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟಿದೆ? 20,000 ಇದೆ. ಈಗ ಇಶ್ಯೂ ರೈಸ್ ಮಾಡಿರೋದು 8,000. ಸೊ ಟೋಟಲ್ 28,000 ಪ್ರೀಮಿಯಂ ಇದೆ ನಮ್ತವು. ನಾವು ಪ್ರೀಮಿಯಂ ಕೊಡಬೇಕಾಗಿರೋದು ಇವ್ರಿಗೆ 10,000. ಸೊ ಈಗ ಹೊಸದಾಗಿ ಇಶ್ಯೂ ಮಾಡಿದ್ದೀವಲ್ಲ, ಅದರಿಂದ 8,000 ತಗೊಂಡಿದ್ದೀವಿ ಆಯಿತಾ. ನಮಗೆ ಸಫಿಷಿಯೆಂಟ್ ಆಗಲ್ಲ 8,000, ಇನ್ನೂ 2,000 ಬೇಕು. ಆ 2,000 ಹಳೆ ಪ್ರೀಮಿಯಂ ಇತ್ತಲ್ಲ ಅದಂತ ತಗೊಂಡಿದ್ದೀವಿ. ಸೊ 10,000 ಆಗುತ್ತೆ. 10,000 ಇದರಿಂದ ಪೇ ಮಾಡಿದ್ದೀವಿ. ಇದನ್ನು ಬೇಕಾದ್ರೆ ನೀವು ಎರಡು ಎಂಟ್ರಿನೂ ತೋರಿಸ್ಬೋದು, ನ್ಯೂ ಸೆಕ್ಯೂರಿಟಿ ಪ್ರೀಮಿಯಂ ಅಂತ, ಓಲ್ಡ್ ಸೆಕ್ಯೂರಿಟಿ ಪ್ರೀಮಿಯಂ ಅಂತ ತೋರಿಸಿ, ಅಥವಾ ಒಂದೇ ಎಂಟ್ರಿಲಿ ಈ ಥರನೂ ತೋರಿಸ್ಬೋದು. 8,000 ಈಗ ಫ್ರೆಶ್ ಆಗಿ ಇಶ್ಯೂ ಮಾಡಿರೋದು, 2,000 ಹಳೆ ಬ್ಯಾಲೆನ್ಸ್ ಇತ್ತು ನಮ್ಮದು, ಅದರಿಂದ 10,000 ಕೊಟ್ಟಾಯ್ತು. ಈಗ ಕ್ಯಾಪಿಟಲ್ ಎಷ್ಟು ಕೊಡಬೇಕು ಅಂತ ನೋಡೋಣ. ಈಗ ನಾವು ಕ್ಯಾಪಿಟಲ್ ಕೊಡಬೇಕಾಗಿರೋದು 80,000 ಮಾತ್ರ. ಏನಕ್ಕೆ ಅಂದರೆ ಹೇಳಿದ್ದೀನಿ, 1,00,000 ಕೊಡಬೇಕಾಗಿತ್ತು ಟೋಟಲಾಗಿ. 20,000 ನಾವು ಈಕ್ವಿಟಿ ಶೇರ್ ಕ್ಯಾಪಿಟಲಿಂದ ಈಕ್ವಿಟಿ ಶೇರ್ಸಿಂದ ರೈಸ್ ಮಾಡಿದ್ದೀವಿ. ಸೊ ಅಲ್ಲಿಗೆ ಅದು ಅಡ್ಜಸ್ಟ್ ಆಗಿದೆ. ನೆಕ್ಸ್ಟ್ ಇನ್ನು 80,000 ಕೊಡಬೇಕು. ಈ 80,000 ನಾವು ಯಾವುದರಿಂದ ತಗೋತೀವಿ ಅಂದರೆ, ಜನರಲ್ ರಿಸರ್ವಲ್ಲಿ 50,000 ಇದೆ ಆಯಿತಾ. ಜನರಲ್ ರಿಸರ್ವಲ್ಲಿ 50,000 ಇದೆ. ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ 50,000 ಇದೆ. ನಾವು ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಆ್ಯಕ್ಚುಲಿ ಆಗಿ ನೋಡಿದಾಗ 50,000 ಇಲ್ಲ. 50,000ಅಲ್ಲಿ 5,000 ಲಾಸ್ ಆಗಿದೆ ನಮಗೆ ಆಯಿತಾ. ಇನ್ನು ಬರೀ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಇರೋದು 45,000. ಅಂದರೆ ಈ ಪ್ರಾಬ್ಲಮಲ್ಲಿ ಇದೆ, ಇದರಿಂದ ಏನು ಎಫೆಕ್ಟ್ ಬೀಳಲ್ಲ ಈ 45,000ಇಂದ ಅಂತ ಒಟ್ಟು ನಾನು ಹೇಳ್ತಾ ಇರೋದು. ಇಲ್ಲಿ 50,000 ಇದೆ ಅಂತ ಅನ್ಕೋಬೇಡ್ದು ನಾವು. ಇಲ್ಲಿ 50 ಇದೆ, ಇಲ್ಲಿ 45 ಇದೆ. ಆದರೆ ನಮ್ಗೆ ಬೇಕಾಗಿರೋದು 80. ಇದರಲ್ಲಿ 50 ತಗೋತೀವಿ, ಇದರಲ್ಲಿ 30 ತಗೋತೀವಿ. ನೋಡಿ, ಜನರಲ್ ರಿಸರ್ವಿಂದ 50,000 ತಗೊಂಡಿದ್ದೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ 30,000 ತಗೊಂಡಿದ್ದೀವಿ. ಟು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ಗೆ 80,000. ಇನ್ನು 20,000 ಎಲ್ಲ ಅಡ್ಜಸ್ಟ್ ಆಗಿದೆ, ಈಕ್ವಿಟಿ ಶೇರ್ ಕ್ಯಾಪಿಟಲಿಂದ ಅಡ್ಜಸ್ಟ್ ಮಾಡಿದ್ದೀವಿ ಆಯಿತಾ. ಆಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಇದ್ದಿದ್ದು ಬ್ಯಾಲೆನ್ಸು 45,000. 5,000 ಎಲ್ಲಿ ಏನಾಯಿತು ಅಂದರೆ, ಇಲ್ಲಿ ನಮಗೆ 5,000 ಲಾಸ್ ಆಗಿದೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆಯಿತಾ. ಅದನ್ನು ಡಿಡಕ್ಟ್ ಮಾಡ್ಕೋಬೇಕು ನೀವು. ಈಗ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾವು ಈಗ ಪೇಮೆಂಟ್ ಎಂಟ್ರಿ, ರಿಡೀಮಬಲ್ ಪ್ರಿಫರೆನ್ಷಿಯಲ್ಸ್ ಹೋಲ್ಡರ್ಸ್ ಅಕೌಂಟ್ ಬಿಟ್ಟು ಬ್ಯಾಂಕ್ ಅಕೌಂಟ್ 1,10,000 ಕೊಡಬೇಕು ನಾವು. ನಮ್ಮದು 1,10,000 ಬ್ಯಾಂಕಲ್ಲಿ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಅಕಸ್ಮಾತ್ ಇದ್ದಿದ್ದರೆ ಇಲ್ಲಿ 1,10,000 ಡೈರೆಕ್ಟ್ ಅಂತ ಹಾಕ್ಬಿಡ್ತಿದ್ವಿ, ಈ ಎಂಟ್ರಿ ಬರ್ತಿರ್ಲಿಲ್ಲ ಆಯಿತಾ. ನೀವು ಅಂದರೆ ಫಸ್ಟು ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಿ, ಹಂಗೆ ನೋಡಿದಾಗ ಗೊತ್ತಾಗುತ್ತೆ ಆಯ್ತಾ ಇಲ್ವಾ ಅಂತ. ಇಲ್ಲ ಅಂತ ಅಂದ್ಕೊಂಡಾಗ ಬ್ಯಾಂಕ್ ಅಕೌಂಟ್ಸು ಲೆಡ್ಜರ್ ಮಾಡಬೇಕು, ಬ್ಯಾಂಕ್ ಅಕೌಂಟ್ದು ಆಯಿತಾ. ಇದು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂದರೆ ಬ್ಯಾಂಕ್ ಅಕೌಂಟಲ್ಲಿ ಹಳೆ ಬ್ಯಾಲೆನ್ಸ್ ಇರೋದು. ಈ 18,000 ತಗೋತಾ ಇದ್ದೀನಿ ನಾನು ಇಲ್ಲಿಂದ, ಅದು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂದರೆ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂದರೆ ಆಯಿತಾ. ಬ್ಯಾಲೆನ್ಸ್ ಬ್ರಾಡ್ ಡೌನ್ 18,000 ಇದೆ. ಇನ್ವೆಸ್ಟ್ಮೆಂಟ್ ಮಾಡಿದೆ ನಾನು, ಇನ್ವೆಸ್ಟ್ಮೆಂಟ್ ಮಾಡಿದ ಎಷ್ಟಕ್ಕೆ 55,000 ಅಲ್ಲಿಂದ ಬಂತು. ಫ್ರೆಶ್ ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡಿದೆ, ಕ್ಯಾಪಿಟಲ್ ಎಷ್ಟು ಬಂತು, ಅದರಿಂದ 20,000 ಬಂತು. ಟು ಸೆಕ್ಯೂರಿಟಿ ಪ್ರೀಮಿಯಮ್ ಇದೆ, ಇಶ್ಯೂ ಪ್ರೀಮಿಯಮಲ್ಲಿ ಇಶ್ಯೂ ಮಾಡಿದ್ದು, ಪ್ರೀಮಿಯಮ್ 8,000 ಪೇ ಮಾಡೋರೆ ಆಯಿತಾ. ಬರೀ ನೀವು 18,000 ತಗೊಂಡು ಮಿಕ್ಕಿನ ಏನೋ ಇವೆರಡು ತಗೋದೇ ಇರಬೇಡಿ. ಎಲ್ಲೆಲ್ಲಿ ಬ್ಯಾಂಕ್ ಅಕೌಂಟ್ ಬಂದಿತ್ತು, ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಗೆ ಬಂದಿದ್ದು, ನಾವು ಮಾರಿದ್ದೀವಿ ಇನ್ವೆಸ್ಟ್ಮೆಂಟ್ 55,000 ಬಂದಿದೆ. ಶೇರ್ ಕ್ಯಾಪಿಟಲ್ 20,000 ಬಂದಿದೆ, ಪ್ರೀಮಿಯಮ್ 8,000 ಬಂದಿದೆ ಆಯಿತಾ. ನಾವು ಆದರೆ ಪೇ ಮಾಡಬೇಕಾಗಿರೋದು 1,10,000 ಆಯಿತಾ. ನಮ್ಮದು ಎಷ್ಟಿದೆ ಇಲ್ಲಿ 1,01,000 ಇದೆ. ಇಷ್ಟು ಟೋಟಲ್ ಮಾಡಿದ್ರೆ 1,01,000 ಬರುತ್ತೆ. ಅಂದರೆ ಇನ್ನು ಎಷ್ಟು ಬ್ಯಾಂಕಲ್ಲಿ ಓವರ್ ಡ್ರಾ ಮಾಡಬೇಕು ನಾವು, ಅವ್ರಿಗೆ ಕಂಪ್ಲೀಟಾಗಿ ಪೇ ಮಾಡಬೇಕಂದ್ರೆ 1,10,000 9,000ನ ಓವರ್ ಡ್ರಾ ಮಾಡ್ತೀವಿ ಆಯಿತಾ. ಇದೇ ಓವರ್ ಡ್ರಾ ಎಂಟ್ರಿ ಹಿಂಗಾಗುತ್ತೆ. ಅಂದರೆ ನಮ್ಮದು ಎಷ್ಟು ಕೊಡಬೇಕು, ನಮ್ಮದು ಎಷ್ಟಿದೆ, ಇನ್ನೆಷ್ಟನ್ನು ಓವರ್ ಡ್ರಾ ಮಾಡಬೇಕು ಅಂತ ಕಂಡುಹಿಡಿಯಬೇಕು ಅಷ್ಟೇ ಆಯಿತಾ. ಇನ್ವೆಸ್ಟ್ಮೆಂಟ್ ಕೊಟ್ಟಿಲ್ಲ, ಮಾರಿಲ್ಲ, ಇನ್ವೆಸ್ಟ್ಮೆಂಟ್ ಹಂಗೆ ಐತೆ ಅಂದ್ಕೊಳ್ಳಿ, ಇನ್ವೆಸ್ಟ್ಮೆಂಟ್ ಬರ್ತಿರೋದಿಲ್ಲ. ಫ್ರೆಶ್ ಇಶ್ಯೂ ಆಫ್ ಶೇರ್ಸ್ ಮಾಡೇ ಇಲ್ಲ, ಈಕ್ವಿಟಿ ಶೇರ್ಸ್ ಇಶ್ಯೂನೇ ಮಾಡಿಲ್ಲ, ಆವಾಗ ಇವೆರಡು ಎಂಟ್ರಿ ಬರ್ತಿರ್ತಾರೆ. ಬರೀ 18,000 ಇರ್ತಿತ್ತು. ಫುಲ್ ಮಿಕ್ಕಿದ ಎಷ್ಟೈತೆ ಅಷ್ಟನ್ನು ಓವರ್ ಡ್ರಾ ಮಾಡಬೇಕಾಗಿತ್ತು. ಈಗ ನಾವು ಇನ್ವೆಸ್ಟ್ಮೆಂಟು ಮಾರಿದ್ದೀವಿ, ಹೊಸದಾಗಿ ಇಶ್ಯೂ ಮಾಡಿದ್ದೀವಿ ಶೇರ್ಸ್ನ, ಪ್ರೀಮಿಯಮಲ್ಲಿ ಇಶ್ಯೂ ಮಾಡಿದ್ದೀವಿ, ಇವೆಲ್ಲ ಆ್ಯಡ್ ಮಾಡಿದಾಗ 1,01,000 ಆಗುತ್ತೆ. ಇನ್ನು ರಿಮೈನಿಂಗ್ ಎಷ್ಟು ಬೇಕು ನಮಗೆ ಪೇ ಮಾಡೋಕ್ಕೋರ್ಗೆ 9,000 ಬೇಕು, ಅದನ್ನು ನಾವು ಓವರ್ ಡ್ರಾ ಮಾಡಿದ್ದೀವಿ ಅಷ್ಟೇ. ಅದು ಎಂಟ್ರಿ ಆಯಿತಾ. RPSH ಅಂದರೆ ರಿಡೀಮಬಲ್ ಪ್ರಿಫರೆನ್ಷಿಯಲ್ಸ್ ಹೋಲ್ಡರ್ಸ್, ಅಂದರೆ ಅವ್ರಿಗೆ ಎಷ್ಟು ಕೊಡಬೇಕು ಅಂತ ವಿತ್ ಪ್ರೀಮಿಯಮು ಸೇರಿಸಿ ಬರ್ದಿರೋದು. ಇದು ನಮ್ಮದು ಎಷ್ಟಿತ್ತು ಆಯಿತಾ. ನೋಡಿ, ಇದು ಫಸ್ಟ್ ಈಗ ಬಸ್ಸಲ್ವ ನಮ್ಮದು. ಫಸ್ಟ್ ಈ ಎಂಟ್ರಿ ಬೆನ್ನೋಣ, ಎಷ್ಟು ಓವರ್ ಡ್ರಾ ಮಾಡಿದ್ವಿ, 9,000 ಓವರ್ ಡ್ರಾ ಮಾಡಿದ್ದೀವಿ. ಇದು ಬ್ಯಾಂಕ್ ಅಕೌಂಟ್ ಡೆಬಿಟ್ಟು, ಬ್ಯಾಂಕ್ ಓವರ್ ಡ್ರಾಫ್ಟ್ ಅಕೌಂಟ್ 9,000. ಈಗ ನಮ್ಮದು 1,10,000 ಇದೆ ಬ್ಯಾಂಕಲ್ಲಿ, ನಾವು ಆರಾಮಾಗಿ ಪೇ ಮಾಡ್ಬೋದು 1,10,000. ಸೊ ಎಂಟ್ರಿ ಆಯಿತು. ಇದು ಎಂಟ್ರಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಮಾಡಿದೆ ಫಸ್ಟ್, ಆದರೆ ಇದು ನೆಕ್ಸ್ಟ್ ಬರೀತೀವಿ. ನೆಕ್ಸ್ಟ್ ಪೇ ಮಾಡೋದು ಎಂಟ್ರಿ ಫಸ್ಟ್ ಬರೆದಿರ್ತೀವಿ. ನೆಕ್ಸ್ಟ್ ಎಷ್ಟು ನಾವು ಓವರ್ ಡ್ರಾ ಮಾಡಿರೋದು, ಇದು ಎಷ್ಟು ಓವರ್ ಡ್ರಾ ಮಾಡಿರೋದು ಮಾತ್ರ ಎಂಟ್ರಿ ಆಯಿತಾ. ಬ್ಯಾಂಕ್ ಅಕೌಂಟ್ ಬಿಟ್ಟು ಬ್ಯಾಂಕ್ ಓವರ್ ಡ್ರಾಫ್ಟ್ ಅಕೌಂಟ್. ಈಗ ಬ್ಯಾಲೆನ್ಸ್ ಶೀಟ್ ನೋಡೋಣ. ಬ್ಯಾಲೆನ್ಸ್ ಶೀಟ್
ಆ್ಯಸ್ ಆನ್ 1/1 ಯಾವತ್ತು ನಾವು ಪೇ ಮಾಡ್ತಾ ಇರೋದು ಅವ್ರಿಗೆ 1ನೇ ತಾರೀಕು 1 2007 ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್. ಶೇರ್ ಕ್ಯಾಪಿಟಲ್ ಎಷ್ಟಿದೆ ನೋಡಿ. ಈಗ ಪ್ರಿಫರೆನ್ಸ್ ಶೇರ್ಸ್ ಬರೆಯೋಂಗಿಲ್ಲ. ಹಳೆ ಬ್ಯಾಲೆನ್ಸ್ ಶೀಟಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಇತ್ತು ಅಂತ ಬರೆದು ಬಿಡಬೇಡಿ, ಅದನ್ನು ನಾವು ರೀಪೇ ಮಾಡಿಬಿಟ್ಟಿದ್ದೀವಿ ಆಯಿತಾ. ಬರೀ ಈಕ್ವಿಟಿ ಶೇರ್ಸ್ ಎಷ್ಟಿದೆ ಬರೀರಿ. ಹಳೆ ಬ್ಯಾಲೆನ್ಸ್ ಶೀಟಲ್ಲಿ ಇದ್ದಿದ್ದು ಈಕ್ವಿಟಿ ಶೇರ್ಸ್ 20,000 ಈಕ್ವಿಟಿ ಶೇರ್ಸ್ ಇತ್ತು. 10 rupees ಹಂಗೆ 2 lakh. ಹೊಸದಾಗಿ ಇಶ್ಯೂ ಮಾಡಿದೆಷ್ಟು ನಾವು 2,000 ಈಕ್ವಿಟಿ ಶೇರ್ಸ್ ಆಫ್ ₹10 each 20,000. ನಿಮ್ಗೆ ಇದು ಗೊತ್ತಾಗದೇ ಇದ್ರೂ ಜರ್ನಲ್ ಎಂಟ್ರಿ ತೆಗೀರಿ ನೀವು, ಅಲ್ಲೇ ಇರುತ್ತೆ ಜರ್ನಲ್ ಎಂಟ್ರಿಲಿ. ಫಸ್ಟ್ ಎಂಟ್ರಿಲೇ ತೋರಿಸಿದ್ದೀವಿ ಎಷ್ಟು ಕ್ಯಾಪಿಟಲ್ ಬಂದೈತೆ ಅಂತ. 20,000 ಬಂದಿದೆ, ಆರಾಮಾಗಿ ಬರೀರಿ ಅದು ಅಷ್ಟೇ. ನೆಕ್ಸ್ಟ್ ಸೆಕ್ಯೂರಿಟಿ ಪ್ರೀಮಿಯಮ್ ನಮ್ಮದು ಹಳೆ ಬ್ಯಾಲೆನ್ಸಲ್ಲಿ ಇತ್ತು 20,000, ಹೊಸದಾಗಿ ಇಶ್ಯೂ ಮಾಡಿರೋದು 8,000, ಆದರೆ ನಾವು ಪೇ ಮಾಡಿದ್ದು 10,000. ಸೊ ನಮ್ಮದು ಬ್ಯಾಲೆನ್ಸ್ ಇರೋದೀಗ ಬರೀ 18,000. ಇದು ಜರ್ನಲ್ ಎಂಟ್ರಿ ತೋರಿಸ್ತೀನಿ ನೋಡಿ. ಇಲ್ಲಿ ಹಳೆ ಬ್ಯಾಲೆನ್ಸ್ ಶೀಟಲ್ಲಿರೋದು 20,000 ಸೆಕ್ಯೂರಿಟಿ ಪ್ರೀಮಿಯಮ್ ಇದೆ ಆಯಿತಾ. ನಾವು ಹೊಸದಾಗಿ ಎಷ್ಟು ಇಶ್ಯೂ ರೈಸ್ ಮಾಡಿರೋದು 8,000, ಸೊ 28,000 ಆಯಿತು. ಪೇ ಮಾಡಿರೋದು ಎಷ್ಟು ಇಲ್ಲಿದೆ ನೋಡಿ 10,000. ಸೊ 28,000ದಲ್ಲಿ 10,000 ಮೈನಸ್ ಮಾಡಿ ಇನ್ನು 18,000 ಮಾತ್ರ ಬ್ಯಾಲೆನ್ಸ್ ಇರೋದು. ನೆಕ್ಸ್ಟ್ ನೋಡಿ ಜನರಲ್ ರಿಸರ್ವಲ್ಲಿ 50,000 ಇದೆ. 50,000 ಫುಲ್ ಯುಟಿಲೈಸ್ ಮಾಡಿಬಿಟ್ಟಿದ್ದೀವಿ. ಇಲ್ಲಿ ನೋಡಿ 50,000 ಇದೆ, 50,000ನ ಫುಲ್ ಯುಟಿಲೈಸ್ ಮಾಡಿದ್ದೀವಿ ಪೇ ಮಾಡೋಕ್ಕೆ. ಸೊ ನಮ್ಮದು ಎಷ್ಟು ಬ್ಯಾಲೆನ್ಸ್ ಇದೆ, ಬ್ಯಾಲೆನ್ಸೇ ಇಲ್ಲ. ಸೊ 0 ಬ್ಯಾಲೆನ್ಸ್ ಇದೆ, ಅದಕ್ಕೆ ಏನಿಲ್ಲ ಅಂತ ಬರೀತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟೇ ಸರಿಯಾಗಿ ಕೇಳಿಸ್ಕೊಳ್ಳಿ. ನಮ್ಮದು ಇದ್ದಿದ್ದು 50,000. ಈ 5,000 ಏನಾಗುತ್ತಾ, ಇನ್ವೆಸ್ಟ್ಮೆಂಟ್ ಮಾಡಿದಾಗ ಲಾಸ್ ಆಗುತ್ತೆ ನೋಡಿ. ಇನ್ವೆಸ್ಟ್ಮೆಂಟ್ ಮಾಡಿದಾಗ ಲಾಸ್ ಆಗಿದೆ 5,000, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಹಾಕಿದ್ದೀವಿ. ಈ 5,000 ಇದು ಮೈನಸ್ ಮಾಡಿರೋದು ನಾನು. 50,000ದಲ್ಲಿ 5,000 ಮೈನಸ್ ಮಾಡಿದ್ವಿ ಆಯಿತಾ. ನೆಕ್ಸ್ಟ್ ಈ 30,000 ಹೆಂಗೆ ಮೈನಸ್ ಮಾಡಿರೋದು ಅಂದರೆ ಕ್ಯಾಪಿಟಲ್ ರಿಡಮ್ಷನ್ಗೆ ಹಾಕಿದ್ದೀವಿ ನೋಡಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 30,000, ಕ್ಯಾಪಿಟಲ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಪೇ ಮಾಡುವಾಗ 30,000 ಅದಿದು ಆಯಿತಾ. ಸೊ 50,000ದಲ್ಲಿ 5,000 ಮೈನಸ್ ಮಾಡಿ, 30,000 ಮೈನಸ್ ಮಾಡಿ, ಇನ್ನು ರಿಮೈನಿಂಗ್ ನಮ್ಮದು ಇರೋದು ಬರೀ 15,000. ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಇದು ರಿಸರ್ವೇ ಇದು. ಇದನ್ನು ಎಂಟ್ರಿ ಇಲ್ಲಿ ಬರ್ದಿರ್ತೀವಿ ನಾವು, ಇಲ್ಲೇ ಜನರಲ್ ಎಂಟ್ರಿ 5th ಎಂಟ್ರಿಲಿ ಬರ್ತೀವಿ 80,000. ಡೈರೆಕ್ಟ್ ಇದನ್ನು ತಂದು ಇಲ್ಲಿ ಪ್ಲೇಸ್ ಮಾಡಿ ಅಷ್ಟೇ ಆಯಿತಾ. ನೆಕ್ಸ್ಟು ಕರೆಂಟ್ ಲಯಬಿಲಿಟೀಸ್ ನೋಡಿ. ಈಗ ಕರೆಂಟ್ ಲಯಬಿಲಿಟೀಸ್ 2 ಹಳೆ ಬ್ಯಾಲೆನ್ಸ್ ಶೀಟಲ್ಲಿ ಕ್ರೆಡಿಟರ್ಸ್ ಎಷ್ಟಿತ್ತು 40,000 ಹಂಗೆ ಬರ್ತಿದ್ದೀವಿ. ಬಿಲ್ಸ್ ಪೇಬಲ್ 20,000 ಅದು ಹಂಗೆ ಬರ್ತಿದ್ದೀವಿ. ಹೊಸದಾಗಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಲಯಬಿಲಿಟಿ ಅಂದರೆ ನೀವು ಯಾವಾಗಲೂ ಮುಂದೆ ರೀಪೇ ಮಾಡ್ಬೇಕು ತಾನೆ. ಸೊ ಅದು ಕರೆಂಟ್ ಲಯಬಿಲಿಟಿ. 9,000 ನಾವು ಎಷ್ಟನ್ನ ಓವರ್ ಡ್ರಾ ಮಾಡಿದ್ದೀವಿ ಇಲ್ಲಿ ಅಷ್ಟೇ ಅಮೌಂಟ್ ಹಾಕಬೇಕು ಆಯಿತಾ. ಅಕಸ್ಮಾತ್ ಏನಾರ ಇಲ್ಲಿ 20,000 ಓವರ್ ಡ್ರಾ ಮಾಡಿದ್ವಿ ಅಂದ್ಕೊಳ್ಳಿ. ಈಗ ಇಲ್ಲಿ ನಮ್ಮದು ಅಷ್ಟು ಬ್ಯಾಲೆನ್ಸೇ ಇಲ್ಲ, ಅಷ್ಟೊಂದು ಸಫಿಷಿಯಂಟ್. 20,000 ಕ್ಯಾಪಿಟಲ್ ರೈಸೇ ಮಾಡಿಲ್ಲ ಅಂದ್ಕೊಳ್ಳಿ. ಇನ್ನು 20,000 ಎಕ್ಸ್ಟ್ರಾ 29,000 ಐತೆ ಅಂದ್ಕೊಳ್ಳಿ. 29,000 ಬ್ಯಾಂಕ್ ಓವರ್ ಡ್ರಾಫ್ಟಲ್ಲಿ ಇತ್ತು ಅಂದರೆ ಇಲ್ಲಿ 29,000ನೇ ಹಾಕ್ತಿದ್ರಿ. ಈಗ 9,000 ಓವರ್ ಡ್ರಾ ಎಕ್ಸ್ಟ್ರಾ ಮಾಡಿದ್ದೀವಿ, ಸೊ 9,000 ಹಾಕಿದ್ದೀವಿ. ಸೊ ಟೋಟಲ್ ಮಾಡಿದಾಗ 4,02,000 ಬರುತ್ತೆ. ಅಸೆಟ್ಸ್ ಅಂತೂ ಈಸಿ ತುಂಬ. ಏನು ಪ್ಲಾಂಟ್ ಆ್ಯಂಡ್ ಮಿಷಿನರಿಲಿ ಏನೂ ವ್ಯತ್ಯಾಸ ಮಾಡಿಲ್ಲ. ಅಡ್ಜಸ್ಟ್ಮೆಂಟ್ಸಲ್ಲಿ ಏನೂ ಕೊಟ್ಟಿಲ್ಲ, ಹೆಂಗೈತೆ ಹಂಗೆ ಬರೀರಿ. ಪ್ಲಾಂಟ್ ಆ್ಯಂಡ್ ಬಿಲ್ಡಿಂಗು ಏನೂ ಮಾಡಿಲ್ಲ. ಫರ್ನಿಚರ್ ಆ್ಯಂಡ್ ಫಿಕ್ಸ್ಚರ್ಸು ಮುಟ್ಟಿಲ್ಲ. ನೆಕ್ಸ್ಟ್ ಆ ಕರೆಂಟ್ ಅಸೆಟ್ಸಲ್ಲಿ ಡೆಟಾರ್ಸು ಮುಟ್ಟಿಲ್ಲ, ಬಿಲ್ಸ್ ರಿಸೀವೇಬಲ್ಲು ಮುಟ್ಟಿಲ್ಲ ಆಯಿತಾ. ಇನ್ವೆಸ್ಟ್ಮೆಂಟ್ಸ್ ಮತ್ತು ಬ್ಯಾಂಕ್ದು ಕತೆ ನೋಡೋಣ. ಈಗ ಇನ್ವೆಸ್ಟ್ಮೆಂಟ್ಸ್ ಇದ್ದಿದ್ದೆ ನಮ್ಮದು 50,000, ಇದು 60,000 ಇತ್ತು. ಮಾರ್ಬಿಟ್ವಿ ಆಯಿತಾ. ಮಾರ್ಬಿಟ್ಮೇಲೆ ಇನ್ನೇನು ತೋರಿಸ್ತೀವಿ, ಮಾರಿದ್ರೆ ಬ್ಯಾಂಕ್ಗೆ ತಗೊಂಡಿರ್ತೀವಿ ಅಷ್ಟೇ ಆಯಿತಾ. ಮಾರ್ಬಿಟ್ಟು ಇನ್ವೆಸ್ಟ್ಮೆಂಟ್ ಬರೋದೇ ಇಲ್ಲ. ಬ್ಯಾಂಕಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ 18,000 ಇತ್ತು. ನೀವು 18,000 ಬರೀತೀರಿ ಅಂದವರು ಎಷ್ಟೋ ಜನ ಇರ್ತೀರಾ ಆಯಿತಾ. ಇದ್ರ ಜೊತೆಗೆ ಕ್ಯಾಪಿಟಲ್ ರೈಸ್ ಮಾಡಿದಾಗ ಈ ಫ್ರೆಶ್ ಈಕ್ವಿಟಿ ಶೇರ್ಸ್ ರೈಸ್ ಮಾಡಿದಾಗ 28,000 ಬತ್ತು. ಇದನ್ನು ಬರೆಯೋರು ಇರ್ತಾರೆ. ಆಮೇಲೆ ಪುನಃ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ 55,000, ಪುನಃ ಇದನ್ನು ಬರೆದ್ಬಿಟ್ಟಿರ್ತಾರೆ. ಸೊ ಹಂಗನ್ಬಿಟ್ಟು ಇವೆಲ್ಲ ಬರೆಯೋಂಗಿಲ್ಲ. ಯಾಕೆ ಹೇಳಿ, ಇದನ್ನು ರೀಪೇ ಮಾಡೋಕ್ಕೆ ಯೂಸ್ ಮಾಡಿದ್ದೀವಲ್ಲ ಇಲ್ಲಿ ಬ್ಯಾಂಕ್ ಅಕೌಂಟಲ್ಲಿ. ಇಷ್ಟು ಎಟಕ್ದೇನೆ ಇರೋದು ಸಾಲದೇನೆ. ಈಗ ಇರೋದು ಸಾಲದೇನೆ ಇಷ್ಟು 9,000 ಓವರ್ ಡ್ರಾ ಮಾಡಿ ನಾವು ಟೋಟಲ್ 1,10,000 ಪೇ ಮಾಡಿಬಿಟ್ಟಿದ್ದೀವಿ. ಇದು ಇಲ್ವೇ ಇಲ್ಲ ನಮ್ಮದು, ಎಕ್ಸ್ಟ್ರಾ ಮಾಡಿದ್ದೀವಿ. ಇನ್ನೇನು ಬ್ಯಾಂಕ್ ಅಕೌಂಟ್ ತೋರಿಸ್ತೀವಿ, ಸೊ ಬ್ಯಾಂಕ್ ಅಕೌಂಟು ತೋರಿಸಲ್ಲ. ಸೊ ಸೇಮ್ ಹೆಂಗಿದೆ ಅವೆರಡು ಎಂಟ್ರಿನೂ ತೋರಿಸೋದಿಲ್ಲ. ಬೇಕಾದ್ರೆ ನೀವು ಬ್ಯಾಂಕ್ ಅಕೌಂಟ್ ಅಂತ ಹಾಕ್ಬಿಟ್ಟು ಐಫೋನ್ ಹಾಕ್ಬೋದು. ಇನ್ವೆಸ್ಟ್ಮೆಂಟ್ನೂ 50,000 60,000 ಇತ್ತು, ಮೈನಸ್ ಮಾಡಿದ್ದೀವಿ, ಹಿಂಗೆಲ್ಲ ಬರಿಬೋದು. ಬರೀದೇನೂ ಇರ್ಬೋದು. ನಾನು ಬರೀದೇ ಇದ್ದರೆ ಪ್ರಿಫರ್ ಮಾಡ್ತೀನಿ. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗುತ್ತೆ 4,02,000 ನೀವು ಒಂದ್ಸತಿ ಮಾಡಿ ಅಷ್ಟೇ.